ಅಭಿನಯ ಸರಸ್ವತಿ ಪದ್ಮಭೂಷಣ ಬಿ ಸರೋಜಾದೇವಿ ಅವರನ್ನ ನಾವು ಇವತ್ತಿನ ದಿವಸ ಕಳ್ಕೊಂಡಿದ್ದೀವಿ. ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಕನ್ನಡ, ತಮಿಳು, ತೆಲುಗು, ಹಿಂದಿ ಚತುರ್ಭಾಷಾ ನಟಿಯಾಗಿ ಆಗಿನ ಕಾಲದಲ್ಲೇ ಒಂದು ರೀತಿ ಸೂಪರ್ ಸ್ಟಾರ್ ಅಂತ ಅನಿಸಿಕೊಂಡಂತಹ ನಟಿ ಬಿ ಸರೋಜಾದೇವಿ ಅವರು. ಅವ್ರ ಬಗ್ಗೆ, ಅವರ ಸಾಧನೆ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ನಾವು ತುಂಬ ಚಿಕ್ಕವರಾಗ್ತಾ ಹೋಗ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಮ್ಮ ನಮಸ್ತೆ. ಅಮ್ಮ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ನೋಡಿ, ಕನ್ನಡ ಚಿತ್ರರಂಗ ಅಂತಾನೆ ಅಲ್ಲ, ಮಾತಾಡೋದು ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ. ಬಿ ಸರೋಜಾದೇವಿ ಅವ್ರನ್ನ ಇವತ್ತಿನ ದಿವಸ ನಾವು ಕಳ್ಕೊಂಡಿದ್ದೀವಿ. ನಮ್ಮ ಚಿತ್ರಲೋಕಕ್ಕೆ, ಕನ್ನಡ ಅಂತಾನೆ ಅಲ್ಲ, ಬಹುತೇಕ ನಮ್ಮ ಭಾರತೀಯ ಚಿತ್ರರಂಗಕ್ಕೆ ಅತಿ ದೊಡ್ಡ ನಷ್ಟ ಇವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಅವರ ಒಡನಾಟವನ್ನು ತಾವು ಯಾವ ರೀತಿ ಸ್ಮರಿಸ್ಕೋತೀರಾ ಅಂತ ಅಮ್ಮ? ಯಾವ ರೀತಿ ಅಂದರೆ, ಅವರೆಲ್ಲ ನಮಗೆ, ನಾವು ಚಿಕ್ಕವರಾಗಿರ್ಬೇಕಾದ್ರೆ ಅವರ ಚಿತ್ರಗಳನ್ನು ನೋಡ್ತಾ ಇರಬೇಕಾದ್ರೆ ನಮ್ಗನ್ಸೋದು ನಮ್ಮ ಕನಸಿನ ಕನ್ಯೆ ಅಂತ ಹೇಳ್ಬೋದಾಗಿತ್ತು. ಅವ್ರ ಹತ್ರ ಹೋಗುವಂಥ ಇದು ಏನು ಯೋಗ್ಯತೆ ಕೂಡ ನಮಗಿರಲಿಲ್ಲ. ಅಂಥ ಒಂದು ಕಲಾವಿದೆ ಆಗಿದ್ದರು ಅವರು. ಅವರ ಸೌಂದರ್ಯ, ಅವರ ನಟನೆ, ಅವರ ಒಂದು ಅವ್ರು ನಡ್ಕೊಂಡು ಬರ್ತಾ ಇದ್ದರೆ ಅವರನ್ನು ನೋಡೋದೇ ಒಂದು ದೂರದಿಂದ ನೋಡಿ ಅವರನ್ನು ಆನಂದಿಸ್ತಾ ಇದ್ವಿ. ಅವರನ್ನು ಮಾತಾಡಿಸ್ತಾ ಇರಲಿಲ್ಲ. ನಾವೆಲ್ಲ ಪುಟ್ ಹುಡುಗರು ಅಂತ ಅನಿಸುತ್ತೆ. ಅವ್ರು ಶೂಟಿಂಗ್ ಎಲ್ಲಾದರೂ ಆದಾಗ ಸಿಕ್ಕಾಗ ಅದನ್ನು ನೋಡಿ ನಾವು ನಿಜಕ್ಕೂ ನಮಗೆ ಒಂದು ದೇವತೆ, ಅವರು ದೇವತೆ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ನಾವು ಚಿತ್ರರಂಗಕ್ಕೆ ಬಂದಮೇಲೆ ಆವಾಗಾಗ ಭೇಟಿ ಮಾಡೋದು, ಲೋಕೇಶ್ ಅವರೊಟ್ಟಿಗೆ ಮಾತಾಡ್ತಾಯಿದ್ರು. ಆಮೇಲೆ ಲೋಕೇಶ್ ಅವರು ಅವರ ಅಣ್ಣ ತಂಗಿ ಚಿತ್ರ, ರಾಜ್ಕುಮಾರ್ ಮತ್ತು ಸರೋಜಾದೇವಿಯವರು ಅಭಿನಯಿಸಿದ್ದ ಆ ಮುಗ್ಧತೆ, ಆ ಚಿತ್ರ ನೀವು ನೋಡಬೇಕು. ಅದರಲ್ಲಿ ಆ ಸರೋಜಾದೇವಿಯವರ ಆ ಮುಗ್ಧತೆ ಎಷ್ಟು ಚೆನ್ನಾಗಿ ಅವರ ಪಾತ್ರನ ನಿಭಾಯಿಸಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ. ಮತ್ತು ತಕ್ಷಣ ಲೋಕೇಶ್ ಅವರು ಮೊದಲನೇ ಬಾರಿ ದೂರದರ್ಶನಲ್ಲಿ ಆ ಚಿತ್ರ ಬಂದಾಗ ಸರೋಜಾದೇವಿಯವರಿಗೆ ಕರೆ ಮಾಡಿ ಮಾತಾಡಿದ್ರು. ನಿಮ್ಮ ಚಿತ್ರ ನೋಡಿದ್ವಿ, ಏನು ಚೆನ್ನಾಗಿ ಮಾಡಿದ್ವಿ ಅಂದರೆ ಇಬ್ಬರು ಅರ್ಧ ಗಂಟೆ ಆ ಚಿತ್ರದ ಬಗ್ಗೆ ಹೇಗಾಯಿತು, ಏನಾಯಿತು ಅಂತ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು. ಅದು ಅವರ ನಮ್ಮ ಸಂಪರ್ಕ. ಅದಕ್ಕೆ ಮುಂಚೆ ಅವ್ರನ್ನ ನಾವು ಒಂದು ದೊಡ್ಡ ಹಿರಿಯ ನಟಿಯ ಸ್ಥಾನದಲ್ಲೇ ಇಡ್ತಾಯಿದ್ವಿ. ಮತ್ತು ನಮ್ಮ ಕಲಾವಿದರ ಸಂಘದಿಂದ November 1 ಎಲ್ಲರನ್ನೂ ಭೇಟಿಯಾಗುವಂಥ ಒಂದು ನಮಗೆ ಅವಕಾಶ ದೊರೀತಾ ಇತ್ತು. ಆಗ ಒಂದು ಪ್ರೋಗ್ರಾಮ್ ಮಾಡಿ ಕಲಾವಿದರನ್ನು ಸನ್ಮಾನಿಸ್ತಾ ಇದ್ವಿ. ಆಗ ಸರೋಜಾದೇವಿಯವ್ರಿಗೂ ಎಲ್ಲರಿಗೂ ಉಂಗುರ, ಯಾರನ್ನು ಸನ್ಮಾನಿಸ್ತೀವಿ November 1 ಅವ್ರಿಗೆ ಉಂಗುರವನ್ನು ಕೊಡ್ತಾಯಿದ್ರು. ಅವರ ಸ್ವಂತ ಹಣದಿಂದ ಉಂಗುರನ ಕೊಡ್ತಾಯಿದ್ರು. ಮತ್ತು ಅವರದೇ ಒಂದು ಟ್ರಸ್ಟ್ ಮಾಡಿಕೊಂಡು ಒಂದು ನ್ಯಾಷನಲ್ ಇದು ಅವಾರ್ಡ್ ಅಂತ ಅಂದ್ಬಿಟ್ಟು ವರ್ಷಕ್ಕೊಂದ್ಸಲಿ ಕಲಾವಿದರನ್ನು ಗೌರವಿಸಿ ಅವರಿಗೆ 1,00,000 ರೂಪಾಯಿನ ಅವರು ಕೊಡ್ತಾಯಿದ್ರು. ಈ ಕೆಲಸವನ್ನು ಅವ್ರಿಗೆ ಯಾರಿಗೂ ಗೊತ್ತಿಲ್ಲದಾಗೆ, ಅದು ಪ್ರಚಾರ ಆಗಲಿ ಮತ್ತೊಂದಾಗಲಿ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಹಾಗೆ ಅವ್ರು ಯಾವತ್ತೂ ಮಾಡಿದವರಲ್ಲ. ಆ ಕಾರ್ಯಕ್ರಮಕ್ಕೆ ಕೂಡ ನಾನು ಹೋಗಿದ್ದೀನಿ. ಮತ್ತು ನಾನು ಅಭಿನಯಿಸೋಕ್ಕೆ ಶುರು ಮಾಡಾದಮೇಲೆ ಜಯಂತಿ ಅವರೊಟ್ಟಿಗೆ ಅವರ ಒಂದು ಮನೆಗೆ ಹೋಗುವಂಥ ಅವಕಾಶ ಸಿಕ್ತು. ಅಲ್ಲಿ ಹೋಗಿ ಅವರನ್ನು ಮಾತಾಡಿಸಿ ಆ ಇಬ್ಬರು, ಅಭಿನಯ ಶಾರದೆ, ಅಭಿನಯ ಸರಸ್ವತಿ ಇಬ್ಬರು ಸೇರಿದಾಗ ನನ್ನ ಕಣ್ಣು ಪಾವನವಾಯಿತು ಅಂತಲೇ ಹೇಳ್ಬೋದು. ಮತ್ತು ಅವರು ನಮಗೆ ಬಂದ ಒಂದು ಚಿತ್ರರಂಗದಲ್ಲಿ ನಾವು ಗಳಿಸಿದ ಸಾಧನೆಗೆ ಒಂದು 100 ಡೇಸ್ ಫಂಕ್ಷನ್ದು, 25ನೇ ವಾರದ ಫಂಕ್ಷನ್ನು ಅದೆಲ್ಲ ಮಾಡಿ ಒಂದು ಫಲಕಗಳನ್ನು ಕೊಟ್ಟರೆ ನಾವು ಅಯ್ಯೋ ಮನೇಲಿ ಎಲ್ಲಪ್ಪ ಇಟ್ಕೊಳ್ಳೋದು ಇದನ್ನು ಅಂತ ಬೇರೆ ಎಲ್ಲೋ ಒಂದು ಕಡೆ ಹಾಕಿರ್ತೀವಿ. ಆದರೆ ಅವ್ರು ಹಾಗೆ ಮಾಡಿಲ್ಲ. ಅವಾಗೆಲ್ಲ ಕೊಡ್ತಾ ಇದ್ದಿದ್ದು ಬೆಳ್ಳಿಯಲ್ಲೇ ಕೊಡ್ತಾ ಇದ್ದಿದ್ದು. ಅದನ್ನೆಲ್ಲ ಅವರು ಜೋಡಿಸಿರೋ ರೀತಿ, ಅದನ್ನು ಇಟ್ಕೊಂಡಿರೋ ರೀತಿ, ಅದು ಒಂದು ಕಲಾತ್ಮಕವಾಗಿ ಇಟ್ಕೊಂಡಿದ್ದಾರೆ. ಮನೆ ನೋಡೋದಕ್ಕೆ ಒಂದು ಸ್ವರ್ಗ. ಕಲಾವಿದೆ ಮನೆ ಹೇಗಿರಬೇಕೋ ಹಾಗೆ ಅದು ಅವ್ರ ಮನೆ ಇದೆ. ಮತ್ತು ಅದರ ಆತಿಥ್ಯಕ್ಕಂತೂ ಹೆಸರುವಾಸಿಯಾದವರು ತುಂಬ. ಮತ್ತು ಅವರು ಯಾರಾದರೂ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರೆ ಅದನ್ನು ಒಂಥರ ಅಭಿನಂದಿಸೋರು. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀರಾ, ಏನು ಮಾಡ್ಕೊಂಡಿದ್ದೀರಾ, ಇದನ್ನೆಲ್ಲಿ ತೊಗೊಂಡ್ರಿ ಅಂತ ಒಂದು ಚಿಕ್ಕ ಮಕ್ಕಳ ಹಾಗೆ ಕುತೂಹಲ ಅವ್ರಿಗೆ. ಅದನ್ನೆಲ್ಲ ಕಡೆಯವರು. ನಾನು ಇದನ್ನು ಚಿತ್ರರಂಗ ಬಿಟ್ಟು ಅವರ ಒಡನಾಟದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆ ಥರ ಒಂದು ಸ್ವಭಾವ, ಮಕ್ಕಳ ಸ್ವಭಾವ. ಅವ್ರು ಮಾತಾಡೋದು ಅಷ್ಟೇ, ನೀವು ಟೆಲಿಫೋನಲ್ಲಿ ಕೇಳಿಸ್ಕೊಂಡ್ರೆ ಒಂದು ಮಗು ಮಾತಾಡ್ತಿದ್ದೀಯೇನೋ, ಎಂಥ ಮುಗ್ಧತೆ ಅನ್ನೋದು ಅದಕ್ಕೆ ಅವ್ರಿಗೆ ವಯಸ್ಸೇ ಆಗಲಿಲ್ಲ ಅಂತ ಅನಿಸುತ್ತೆ. ಯಾವಾಗ ಮನುಷ್ಯ ಆ ಮುಗ್ಧತೆಯನ್ನು ತನ್ನಲ್ಲೇ ಇಟ್ಕೊಂಡಿರ್ತಾನೋ ಅವನು ಒಂದು ಪ್ರೌಢ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಅವ್ರಿಗೆ ಆ ಪ್ರೌಢತ್ವ ಬರಲೇ ಇಲ್ವೇನೋ ಅಂತ ನಾವು ಅನ್ಕೋತೀವಿ.
ಆದರೆ ಅವರು ಚಿತ್ರರಂಗದಿಂದ ಹೊರಗಡೆ ಬಂದಾಗ ಅವರ ಗಂಭೀರತೆಯನ್ನು ನಾನು ನೋಡಿದ್ದೀನಿ. ಆ ಗಂಭೀರವಾಗಿ ಹೇಗಿರಬೇಕು, ಹೇಗೆ ಮಾತಾಡಬೇಕು, ಅದನ್ನೆಲ್ಲವನ್ನು ನಾವು ಅವರನ್ನು ನೋಡಿ ಕಲ್ತಿದ್ದೀನಿ. ನಾನು ಎಸ್ಪೆಷಲಿ ನಾನು ಅವರನ್ನು ನೋಡಿ ಕಲ್ತಿದ್ದೀನಿ. ಅವ್ರಿಗೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು, ಒಡವೆಗಳನ್ನು ಹಾಕೊಳ್ಳೋದು, ಅದೆಲ್ಲ ತುಂಬ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಜೀವನವನ್ನು ಪರಿಪೂರ್ಣವಾಗಿ ಅವರು ಅನುಭವಿಸಿದ್ದಾರೆ ಅಂತ ಹೇಳ್ಬೋದು. ಅವರ ಪತಿ ಹರ್ಷ ಅವರು ತೀರ್ಕೊಂಡಾಗ ಎಷ್ಟು ಸಂಕಟಪಟ್ಟರು ಅಂದರೆ, ಆ ಕಲಾವಿದರ ಲೈಫೇ ಬೇರೆ ಥರ ಇತ್ತು. ಆ ಕಲಾವಿದರ ಲೈಫ್ ಆದಮೇಲೆ ಅವರು ಗೃಹಸ್ಥಾಶ್ರಮಕ್ಕೆ ಬಂದಾಗ ದೇವರು ಆ ಪತಿ ಜೊತೆಲಿ ತುಂಬ ವರ್ಷ ಬದುಕುವಂಥ ಅವಕಾಶ ಕೊಡಲಿಲ್ಲ. ದುರಾದೃಷ್ಟ ಅಂತಲೇ ಹೇಳ್ಬೋದು. ಅದನ್ನು ಕಳ್ಕೊಂಡಾಗ ಅವ್ರು ಪಟ್ಟಂಥ ವ್ಯಥೆ ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅಂಥ ಒಂದು ಸಂಕಷ್ಟದಲ್ಲೂ ಅವರು ಮನೆಯ ಹಿರಿಯರಾಗಿ ಎಲ್ಲ ಜವಾಬ್ದಾರಿಗಳನ್ನು ತಗೊಂಡು ಮನೆ ಹಿರಿಯರಾಗಿ ಎಲ್ಲವನ್ನು ನೋಡ್ಕೋತಾಯಿದ್ರು. ಅವರು ಸಾಕಿದಂಥ ಭುವನೇಶ್ವರಿಯ ಮಗಳು, ಅವಳು ನಿಜಕ್ಕೂ ಭುವನೇಶ್ವರಿನೇ ಅಂತ ಹೇಳ್ಬೋದು. ಆಕೆ ಅಂಥ ಒಂದು ಎಂಥ ಒಂದು ದೈವ ಸ್ವರೂಪಿಣಿ ಅಂತ ಹೇಳ್ಬೋದು. ಅಷ್ಟು ಒಂದು ಒಳ್ಳೆಯತನ, ಮನುಷ್ಯನಿಗೆ ಅಷ್ಟೊಂದು ಒಳ್ಳೆಯತನ ಇರಬಾರ್ದು ಅಂತ ಅನಿಸುತ್ತೆ. ಅವರು ಆಕಸ್ಮಿಕ ಮರಣಕ್ಕೆ ತುತ್ತಾದದ್ದು ಅದನ್ನು ಇವ್ರನ್ನ ಜರ್ಜರಿತ ಮಾಡಿಬಿಡ್ತು ಗೊತ್ತಾ. ಸರೋಜಾದೇವಿಯವ್ರನ್ನ ಜರ್ಜರಿತವಾಗಿ ಮಾಡಿಬಿಡ್ತು. ಆಮೇಲೆ ಮೊಮ್ಮಗಳನ್ನು ಮದುವೆ ಮಾಡಿ ಆ ಸಂತೋಷವನ್ನು ಈಗ ಅವರು ಮೊಮ್ಮಕ್ಕಳನ್ನೆಲ್ಲ ನೋಡಿಕೊಂಡು ಅದನ್ನು ಅನುಭವಿಸ್ತಾ ಇದ್ದಾರೆ. ಸೊಸೆ ಇದ್ದಾಳೆ ಮನೇಲಿ. ಸೊ ಎಲ್ಲ ಜವಾಬ್ದಾರಿಯನ್ನು ಈಗ ಸೊಸೆ ಅನುಭವಿಸ್ತಾ ಇದ್ದಾಳೆ, ಮಾಡ್ತಾ ಇದ್ದಾಳೆ, ಮನೆ ತೂಗಿಸ್ತಾ ಇದ್ದಾಳೆ. ಸೊ ಹೀಗಾಗಿ ಅವರ ಪರಿಪೂರ್ಣ ಬದುಕನ್ನು ಬದುಕಿದ್ದಾರೆ ಅಂತ ನಾನು ಹೇಳ್ತೀನಿ ಇವ್ರಿಗೆ. ಎಲ್ಲದಕ್ಕಿಂತ ಈಗ ನಾವೆಲ್ಲ ಹುಟ್ಟೋದಕ್ಕೂ ಮೊದಲೇ ಅವರು ಎಲ್ಲ ಸಾಧನೆಗಳನ್ನ ಮಾಡಿಬಿಟ್ಟಿದ್ದು ನಿವೃತ್ತಿಯಾಗಿದ್ದಂಥವ್ರು. ಅವ್ರ ಬಗ್ಗೆ ನಾವು ಮಾತಾಡೋದಕ್ಕೆ ತುಂಬ ಅಲ್ಪರು. ಆದರೆ ಅವರ ಸರಳತೆ, ಅವರು ಅಭಿನಯಿಸಿದ್ದು ಯಾರ್ಯಾರ ಜೊತೆ, ಡಾಕ್ಟರ್ ರಾಜ್ಕುಮಾರ್, MGR, ಶಿವಾಜಿ ಗಣೇಶನ್, NTR, ದಿಲೀಪ್ ಕುಮಾರ್, ಅಂಥಂಥ ಮೇರು ನಟರ ಜೊತೆ ಅಭಿನಯಿಸಿದಂಥವರು ಇತ್ತೀಚಿನ ವರ್ಷಗಳಲ್ಲಿ ನಾವು ಅವ್ರನ್ನ ನೋಡಿದಾಗ ಹಾಗೆ ಅನ್ನಿಸ್ತಾನೆ ಇರಲಿಲ್ಲ. ಅಷ್ಟು ಸರಳ ಜೀವನವನ್ನು ನಡೆಸಿದಂಥವ್ರು ಅಂತ ಅನಿಸುತ್ತೆ. ಹೌದು ಹೌದು, ಎಲ್ಲರೂ ಇವ್ರ ಜೊತೆ ಪಾತ್ರ ಮಾಡೋದಕ್ಕೆ ಕಾಯ್ಕೊಂಡಿದ್ರು ಅಂತ ನನ್ನ ಅನಿಸಿಕೆ. ಯಾಕಂದರೆ ದಿಲೀಪ್ ಕುಮಾರ್ ಅಂತವರು, ಮತ್ತು ಶಿವಾಜಿ ಗಣೇಶನ್ ಅಂತವರು, MGR, NT ರಾಮರಾವ್ ಅವರು ಎಲ್ಲರೂ ಇವರೊಟ್ಟಿಗೆ ಪಾತ್ರ ಮಾಡಬೇಕು ಅಂತ ಅಂಥ ಒಂದು ಸುರದ್ರೂಪಿ ಹೆಣ್ಣು. ಆ ದೇವರು ಎಷ್ಟು ಒಂದು ನಿಧಾನವಾಗಿ ಅವರನ್ನು ಸೃಷ್ಟಿ ಮಾಡಿದ್ದಾನೆ. ಕಲ್ಯಾಣ್ ಕುಮಾರ್ ಅವರೊಟ್ಟಿಗೆ ಮಾಡಿದಂಥ ಅಮರಶಿಲ್ಪಿ ಜಕಣಾಚಾರಿ ಅದಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವರ ಒಂದೊಂದು ನಿಲುವುಗಳು, ಭಂಗಿಗಳು, ನಮ್ಮ ಬೇಲೂರು ಹಳೆಬೀಡಲ್ಲಿ ಅಲ್ಲಿ ಹೋಗಿ ನೋಡಿದ್ರೆ ಆ ಭಂಗಿಗಳೆಲ್ಲ ಆಕೆ ನೋಡಿನೇ ಕೆತ್ತಿದಾಗೆ ಅಂತ ಅನಿಸುತ್ತೆ. ಅದೇ ರೀತಿ ಇವ್ರು ಮಾಡಿದ್ದಾರೆ. ಅದನ್ನು ಯಾವಾಗಲೂ ಮಾಡಿದರು, 1000 ವರ್ಷದ ಹಿಂದೆಯೇ ಮಾಡಿರ್ಬೋದು. ಇದನ್ನು ಇವರು ಅದೇ ರೀತಿ ಅವರು ಆ ನೃತ್ಯದ ಭಂಗಿಗಳನ್ನು ಕೊಟ್ಟಿದ್ದು ಅದೊಂದು ಒಂದು ಚರಿತ್ರಾರ್ಹವಾದ ಒಂದು ಘಟನೆ ಅಂತ ಹೇಳ್ಬೋದು. ಆ ಚಿತ್ರ ಆಗಿದೆ ಒಂದು ಚರಿತ್ರಾರ್ಹ ಘಟನೆ ಇದು. ಅದರಲ್ಲಿ ಸರೋಜಾದೇವಿಯವರು ಮಾಡಿದ್ದು, BR ಪಂತಲ್ ಅವರು ಸರೋಜಾದೇವಿಯವ್ರನ್ನ ಆ ಕಲೆ ಅವರಲ್ಲಿ ಇದೆ, ಆ ಸೌಂದರ್ಯ ಇದೆ ಅಂತ ಅಂದ್ಬಿಟ್ಟೆ ಅವ್ರು ಹಾಕೊಂಡ್ರು ಅಂತ ನನಗನ್ಸುತ್ತೆ. ಆ ಹೈಟು, ಇದು ಪರ್ಸ್ನಾಲಿಟಿ, ಮತ್ತು ಇದರಲ್ಲಿ ಕಿತ್ತೂರು ಚೆನ್ನಮ್ಮದಲ್ಲಿ ಆಕೆ ಗಂಡು ವೇಷ ಹಾಕ್ಕೊಂಡು ಬರ್ತಾರಲ್ಲ, ಕಣ್ಣು ಕಟ್ಟಿದಾಗಿದೆ. ಆ ಕಣ್ಣು ಕಡ್ದ ಈಗಲೂ ಯಾವ ಚಿತ್ರದ ನೀವು ಅವ್ರ ಪಾತ್ರಗಳನ್ನ ತೊಗೊಳ್ಳಿ ಹಾಗೆ ಹೇಳ್ಬೋದು ನಾವು. ಅದು ಚೆನ್ನಾಗಿದೆ. ನ್ಯಾಯದೇವರಲ್ಲಿ ಮದುವೆಗೆ ಮುಂಚೆನೇ ಗರ್ಭಿಣಿ ಆಗೋದು. ಸೊ ಈ ಥರ ಕಥೆಗಳು ನಮ್ಗೆ ಯಾವುದು ನಾನು ಬರ್ತಿಲ್ಲ. ನನ್ನ ಒಡನಾಟ ಅವ್ರು ನಮ್ಮ ಮನೆಗೆ ಬರಬೇಕು ಅಂತ ತುಂಬ ಸಲ ಹೇಳ್ತಾಯಿದ್ರು. ನಾನು ಯಾವತ್ತು ಬರ್ತೀರಾ, ಇವತ್ತು ನಾಳೆ ಅಂತ ಅದು ಬರ್ದಂಗೆ ಆಗೋಯ್ತು. ನನಗೆ ತುಂಬಾ ಬೇಜಾರಾಗ್ತಾ ಇದೆ. ತುಂಬ ನಡೆಯೋಕ್ಕೊಂದು ಆಗ್ತಾ ಇರಲಿಲ್ಲ. ಅದಷ್ಟು ಮಾತ್ರ ನನಗೆ ಗೊತ್ತಿತ್ತು. ಬೇರೆ ಯಾವ ಸಮಸ್ಯೆನೂ ಅವ್ರಿಗೆ ಇದ್ದಿಲ್ಲ. ಒಂದು ವಯೋಸಹಜವಾಗಿ ಅದು ಇದು ಅಂತ ಇರುತ್ತಲ್ಲ, ಹಾಗೆ ಆಗಿರ್ಬೋದು ಅಂತ ಅಂದ್ಕೋತೀನಿ. ಆದರೆ ಕೊನೆಯವರೆಗೂ ಅವರು ಆರೋಗ್ಯವಾಗೇ ಇದ್ದರು. ಹೌದೌದೌದು. ನಾನು 1-2 ತಿಂಗಳಿಂದ ಅವರೊಟ್ಟಿಗೆ ಅವರ ಸಂಪರ್ಕ ಬೆಳೆಸಲಿಲ್ಲ. ಅದೊಂದು ನನಗೆ ತುಂಬಾನೇ ಬೇಜಾರಾಗುತ್ತೆ. ಈಗ 10 ದಿವಸದ ಹಿಂದೆನೂ ಕೂಡ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದು ಪ್ರಶಸ್ತಿ ತಗೊಂಡು ಎಲ್ಲ ಹೋಗಿದ್ರು. ಅವರೇ ನಡ್ಕೊಂಡು ಬಂದು ಪ್ರಶಸ್ತಿ ತಗೊಂಡು ಹೋಗಿದ್ರು. 87 ವರ್ಷ ಆಗಿದ್ರು ಕೂಡ ನೀವು ಹೇಳ್ದಂಗೆ ಅನಾರೋಗ್ಯ ಅಂತಕ್ಕಂಥದ್ದು ಏನು ಕಾಡಿದ್ದಿಲ್ಲ ಅವ್ರಿಗೆ. ಅದೇ ಇಲ್ಲ ಅಷ್ಟು ಚೆನ್ನಾಗಿ ಯೋಗ ಎಲ್ಲ ಮಾಡ್ತಾಯಿದ್ರು ಗೊತ್ತಾ.
ಯೋಗ, ಮನೇಲಿ ವಾಕಿಂಗ್ ಮಾಡೋದು ಎಲ್ಲನೂ ಮಾಡ್ಕೋತಾ ಇದ್ರು. ಹಾಗಾಗಿ ಅವರು ಚೆನ್ನಾಗಿ ನಮಗೆಲ್ಲ ಹೇಳೋರು, ಹೇಗೆ ಶಿಸ್ತುಬದ್ಧವಾದ ಜೀವನ ನಡೆಸಬೇಕು, ಎಲ್ಲದರಲ್ಲಿ ಏನೂ ತಿನ್ನಬೇಡಿ, ಅದು ಇದು ಅಂತ ಎಲ್ಲ ನಮಗೆ ತುಂಬ ಟಿಪ್ಸ್ಗಳು. ಮತ್ತು ನಾವು ಪಾತ್ರೆಗಳನ್ನು ಮಾಡಿದಾಗ ಅದನ್ನು ಹೊಗಳೋದು, ಅಥವಾ ಇದು ಸರಿ ಇರಲಿಲ್ಲ ಗಿರ್ಜಾ, ಇದು ಹೀಗೆ ಮಾಡ್ಕೋಬೇಕಾಗಿತ್ತಲ್ವಾ, ನೀ ಡ್ರೆಸ್ ಹೀಗೆ ಮಾಡ್ಕೋಬೇಕಾಗಿತ್ತಲ್ವ ಅಂತ. ನನಗಂತೂ ಬಿಡಿ, ನಾನು ಒಂಥರ ತುಂಬ ಸಹಜವಾಗಿರ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅವರು ಆ ಪಾತ್ರಕ್ಕೆ ತಕ್ಕ ಹಾಗೆ ಆ ಮೇಕಪ್ಪು, ಆ ಹೇರ್ ಸ್ಟೈಲ್ಗಳು, ಅವಾಗ ಹಿಂದಿನ ಹೇರ್ ಸ್ಟೈಲ್ಗಳು ನೋಡಿದ್ರೇ ಅದು ಕೊಡ್ತಾ ಇದ್ದಿದ್ದ ಸಮಯ, ಅಬ್ಬಾ ದೇವರೇ, ಎಷ್ಟು ಒಂದು ಅವರು ಕೂತ್ಕೋಬೇಕಾಗಿತ್ತು ಒಂದು 2-3 ಗಂಟೆಗಳ ಕಾಲ. ಮೇಕಪ್ಪು, ಆ ಹೇರ್ ಸ್ಟೈಲು, ಆ ಡ್ರೆಸ್ಸು, ಅಮ್ಮ ಅದಕ್ಕೆಲ್ಲ ಎಷ್ಟು ತಾಳ್ಮೆ ಇರಬೇಕಾಗಿತ್ತು. ಅದನ್ನೆಲ್ಲ ಅವರು ಮಾಡಿದ್ದಕ್ಕೇ ಅವರು ಸರೋಜಾದೇವಿ ಅಂತ ಆದ್ರೇನೋ ಅಂತ ಒಂದು ನಮ್ಮ ಪ್ಯಾನ್ ಇಂಡಿಯಾ ಕಲಾವಿದೆ ಆವಾಗಲೇ ಆಗೋಗಿದ್ರು ಅವರು. 60 ದಶಕದಲ್ಲಿ ಅವರು 60 ದಶಕದಿಂದ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ ಅಂತಂದರೆ ಅದು ನಮ್ಮ ಕನ್ನಡಿಗರ ಭಾಗ್ಯ. ಅವರು ಹೋದರೂ ಅಂದರೆ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಯಾಕೆ ಹೇಳ್ತೀವೋ ನನಗೆ ಗೊತ್ತಿಲ್ಲ, ಶಾಂತಿ ಕೊಡಲಿ ಅಂತ. ಆದರೆ ಇರೋರಂತೂ ಬಹಳ ಬಹಳ ಒಂಥರ ಏನಂದರೆ ಒದ್ದಾಡೋ ಹಾಗಾಗಿದೆ. ಅವ್ರನ್ನ ಕಳ್ಕೊಂಡು ತುಂಬಾ ಒದ್ದಾಟ ಆಗಿದೆ, ಸಂಕಟ ಆಗುತ್ತೆ. ಅಯ್ಯೋ ಇರಬೇಕಾಗಿತ್ತು, ಅವ್ರು ಏನು ಮಾಡದೇ ಇದ್ರು ನಮ್ಮ ಹತ್ರ ಎಲ್ಲ ಮಾತಾಡ್ಕೊಂಡು ಹಿರಿಯಳಾಗಿ ನಮ್ಮ ಹತ್ರ ಮಾತಾಡ್ಕೊಂಡು ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಎಸ್ ಮೇಡಮ್, ಥ್ಯಾಂಕ್ ಯು ಗಿರಿಜಾ ಲೋಕೇಶ್ ಅವರೇ, ಧನ್ಯವಾದ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಅವರ ಒಡನಾಟವನ್ನು ಸ್ಮರಿಸ್ಕೊಳ್ತಾ ಇದ್ರು. ಬಟ್ ಒಂದೇನೆಂದರೆ 200 ಸಿನಿಮಾ ಹತ್ತತ್ರ ಅವ್ರು ಮಾಡಿದ್ದಾರೆ, ಅದರಲ್ಲಿ 160 ಸಿನಿಮಾ ಅವರು ಹೀರೋಯಿನ್ನೇ ಮಾಡಿರೋ. 200 ಸಿನಿಮಾದಲ್ಲಿ 160 ಹೀರೋಯಿನ್ನೇ. ಅದು ಎಂತೆಂಥ ಕಲಾವಿದರು, ಎಲ್ಲ ಟಾಪ್ ಮೋಸ್ಟ್ ಹೀರೋಗಳ ಜೊತೆ ಅವರ ಅಭಿನಯ, ಅವರ ಸರಳತೆ, ಅವರ ಮುಗ್ಧತೆ, ಜೊತೆಗೆ ಅವರ ಸಮಾಜ ಸೇವೆ, 90ರ ನಂತರ ಅವರು ಮಾಡಿದಂತಹ ಸಮಾಜ ಸೇವೆ, ಅವರು ಸ್ಥಾಪಿಸಿದ ಟ್ರಸ್ಟ್ಗಳು, ದತ್ತಿಗಳು, ಪ್ರಶಸ್ತಿಗಳು. ಹಾಗಾಗಿ ನಿಜ ಒಂದು ಪರಿಪೂರ್ಣ ಜೀವನವನ್ನು ಅನುಭವಿಸಿದಂಥವರು ಬಿ ಸರೋಜಾದೇವಿ ಅವರು. ಆದರೆ ಅವರ ದಾಂಪತ್ಯ ಜೀವನ ಮಾತ್ರ ಶಾರ್ಟ್ ಪೀರಿಯಡ್ ಆಗಿತ್ತು, ಯಾಕೆಂದರೆ ಅವರ ಹಸ್ಬೆಂಡ್ ಬೇಗ ಹೋಗ್ಬಿಟ್ರು. ಆದರೂ ಕೂಡ ಅದೊಂದು ವಿಚಾರದಲ್ಲಿ ತುಂಬ ನೋವನ್ನು ಉಂಡಿದ್ದಂಥವ್ರು. ಅದನ್ನು ಹೊರತುಪಡಿಸಿ ಕಲಾದೇವಿಗೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂತಹ ಕಲಾವಿದೆ ಅಂತಂದರೆ ಮೇರು ನಟಿ ಬಿ ಸರೋಜಾದೇವಿಯವರು. ಅಂಥವ್ರನ್ನು ಕನ್ನಡದವರು ಅಂತ ಹೇಳೋದಕ್ಕೆ ಎಲ್ಲ ಕಡೆಯಿಂದನೂ ಹೆಮ್ಮೆ, ಕರ್ನಾಟಕದವರು ಅಂತ ಗುರುತಿಸ್ತಾ ಇದ್ರು. ಅದು ಕನ್ನಡಿಗರ ಹೆಮ್ಮೆ. ಅಂಥ ನಟಿ